ಮಾಡ್ತಾ ಇದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ಜನಸಾಮಾನ್ಯರು ವಿರೋಧ ಪಕ್ಷದವ್ರಿಗಿಂತ ಹೆಚ್ಚಾಗಿ ಪ್ರಶ್ನೆ ಮಾಡುವಂತದ್ದಾಗಿದೆ. ಈಗ ಬೆಳಗ್ಗೆಯಿಂದ ನಾವು ಮಾಧ್ಯಮದಲ್ಲಿ ಸುದ್ದಿ ನೋಡ್ತಾ ಇದ್ದೀವಿ. ಸಾರಿಗೆ ಇಲಾಖೆ ಯಾವ ರೀತಿ ಇನ್ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಮತ್ತೆ ಅಲ್ಲೇನು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಅರಿಯರ್ಸ್ಗಳು ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸ್ಕೊಂಡು ಕೊನೆಗೆ 16 ಬಾರಿ ಸಂಧಾನ ಸಭೆ ಅಂತ ಮಾಡಿ ಬಹುಶಃ 11ನೇ ಸಂಧಾನ ಸಭೆ ಮಾಡಿರ್ಬೇಕು. ಅಂತಿಮವಾಗಿ ಶಕ್ತಿ ಯೋಜನೆ ಮೂಲಕ ಫ್ರೀ ಬಸ್ಸು ಅಂತ ಹೇಳಿದವರು ಕಾಂಗ್ರೆಸ್ ಅವರು ಕೊನೆಗೆ ಸಾರಿಗೆ ಇಲಾಖೆ ಇವತ್ತು ಎಲ್ಲಿ ಬಂದು ನೆಲ ಕಚ್ಚಿ ನಿಂತಿದೆ ಅಂತ ಉತ್ತರ ಕೊಡಬೇಕಾಗ್ತದೆ. ಒಂದು BMTC ಇರಲಿ, KSRTC ಇರಲಿ, ಇವು ಯಾವುದೇ ವಿಚಾರದಲ್ಲಿ ಖರೀದಿ ಮಾಡ್ಲಿಕ್ಕೆ ಆಗಿದೆಯಾ? ಒಂದು ಟೈರ್ ಕೂಡ ಬದಲಾವಣೆ ಮಾಡೋಕ್ಕಾಗ್ತಲ್ಲ. ಒಂದು ಮೇಂಟೆನೆನ್ಸ್ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ. ಆ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇನ್ನೊಂದು ಕಡೆ ಸಂಬಳ ಕೊಡ್ತಕ್ಕಂಥದ್ದಕ್ಕೆ ಅದೂ ಕೂಡ ಯಾವುದೇ ರೀತಿಯಾದಂಥ ತೀರ್ಮಾನಗಳು ತಗೊಳ್ತಾ ಇಲ್ಲ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಬೆಂಗಳೂರು ಸಿಟಿಗೆ 4,500 EV ಬಸ್ಗಳೇನಾರು ಕೊಡದೇ ಹೋಗಿದ್ರೆ ಬಹುಶಃ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿರೋದು ಅನ್ನೋದನ್ನು ಬಹುಶಃ ಈ ರಾಜ್ಯ ಸರ್ಕಾರದವ್ರು ಆಲೋಚನೆ ಮಾಡಬೇಕಾಗ್ತದೊಮ್ಮೆ. ಇಲ್ಲಿ ಸಾಧನ ಸಮಾವೇಶ ಮಾಡೋದ್ಬಿಟ್ಟು ಬೆಂಗಳೂರು ಸಿಟಿನಲ್ಲಿ ಎಲ್ಲ ಕಡೆ ಕಸದ ರಾಶಿ ಹರಡಿದೆ. ಜನ ಒದ್ದಾಡ್ತಾ ಇದ್ದಾರೆ. ಇದರಿಂದ ರೋಗಗಳು ಹರಡ್ತಾ ಇದೆ. ಬೆಂಗಳೂರು ಸಿಟಿ ಅಂತಕ್ಕಂಥ ನಗರಕ್ಕೆ ಮಾತೆತ್ತಿದ್ರೆ ಸಿಲಿಕಾನ್ ವ್ಯಾಲಿ ಅಂತೀವಿ. ಸಿಲಿಕಾನ್ ವ್ಯಾಲಿಯಾಗಿ ಉಳಿದಿಲ್ಲ. ಇವತ್ತು ಗಾರ್ಬೇಜ್ ನಗರ ಆಗಿ ಪರಿವರ್ತನೆ ಆಗ್ಬಿಟ್ಟಿದೆ ಬೆಂಗಳೂರು ನಗರ. ಇವೆಲ್ಲ ಮುಂದಿಟ್ಕೊಂಡು ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ದೊಡ್ಡ ಜಾಹೀರಾತುಗಳು ಕೊಟ್ಕೊಂಡು ನಾನು ಮೊದಲನೇ ಬಾರಿ 5 ವರ್ಷ 4 ದಿನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೆ, ಈಗ ದಿವಂಗತ ದೇವರಾಜ ಅರಸು ಅವರ ಮುಖ್ಯಮಂತ್ರಿ ಏನು ಭಾಳ ವರ್ಷಗಳು ರಾಜ್ಯದಲ್ಲಿ ಆಗಿದ್ದರು, ಅವ್ರನ್ನೂ ಕೂಡ ಬೀಟ್ ಮಾಡಿ ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದೀನಿ, ಚಾಂಪಿಯನ್ ಲೀಡ್ರು ಅಂತ ಮಾನ್ಯ ಮುಖ್ಯಮಂತ್ರಿಗಳೇನು ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ. ಎಷ್ಟು ದಿನ ನಾವು ಮುಖ್ಯಮಂತ್ರಿ ಕುರ್ಚಿಲಿ ಕೂತಿದ್ವಿ, ಎಷ್ಟು ದಿನ ಸರ್ಕಾರದಲ್ಲಿ ಆಡಳಿತದಲ್ಲಿ ಕೂತಿದ್ವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಬದಲಾಗಿ ಕೂತಂಥ ಸಂದರ್ಭದಲ್ಲಿ ಎಷ್ಟು ಜನರ ಜೀವನ ಬದಲಾವಣೆ ಮಾಡಿದ್ದೀರಿ, ಎಷ್ಟು ಜನರ ಜೀವನ ಹಸಿನಗೊಳಿಸಿದ್ದೀರಿ ಅಂತಕ್ಕಂಥದ್ದು ಚರ್ಚೆ ಆಗಬೇಕಾಗಿದೆ. ಆದರೆ ಸಾಧನಾ ಸಮಾವೇಶ ಕೇವಲ ಸರ್ಕಾರದ ದುಡ್ಡಲ್ಲಿ ಇವತ್ತು ಮೋಜು ಮಸ್ತಿಗೆ ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣದ ಮೂಲಕ ಮೋಜು ಮಸ್ತಿ ಮಾಡ್ಕೊಂಡು ಕೂತಿದ್ದಾರೆ ಹೊರತುಪಡಿಸಿ ಇದರಿಂದ ಯಾರು ಹೊಟ್ಟೆನೂ ತುಂಬ್ತಾ ಇಲ್ಲ.